ಆಮ್ರೋಸ್ ಎಷ್ಟು ಮಬ್ಬ ಅದಾನಂದ್ರೆ ರೀ ಮದ್ದು ಅದಾನಂದ್ರೆ ಇಲ್ಲಿ ವಿಡಿಯೋ ಮಾಡಿದನ್ರಿ ಮತ್ತು ಗಾಡಿಗೆ ಚಾ ಬಿಟ್ಟು ಹೋಗ್ಯಾನ ಈ ಥರ ಫೋಟೋ ತೆಗಿಯಂತ ಹೇಳಿದ್ರೆ ಗಾಡಿ ಫ್ರಿಜ್ ಹೆಂಗೆ ಕಾಣತೈತಿ ಹೇಳ ಗುಡ್ ಪರ್ವತ ಹಂಗ ನಿಲ್ತಿದಂದ್ರೆ ಇಡ್ತಿದ್ವಿ ಜೋಕ್. ನೀವು ಭೀ ಹಂಗೆ ಯಾರು ನಮಗೆ ತ್ರಾಸ ಕೊಡ್ತಾರೆ ಯಾರು ನಮ್ಗೆ ಕೊಡ್ತಾರೋ ಅಂಥ ವ್ಯಕ್ತಿನ ಯಾವತ್ತು ಮರ್ಯಾಕೆ ಹೋಗ್ಬೇಡ್ರಿ, ಅವ್ರನ್ನ ತಲೆ ಇಟ್ಕೊರಿ. ಈ ವರ್ಷ ನಾ ಏನು ಮಾಡಿದೆ ಅಂತ ಯಾರೇ ಕೇಳಂದ್ರಪ್ಪ ಬರೀ ಇದೆ ದವಾಖಾನೆ ಹೋಗಿದ್ದಾನೆ, ಮನೆಗೆ ಬಂದು ಟ್ಯಾಬ್ಲೆಟ್ ತೊಗೊಂಡೇನೆ, ದವಾಖಾನೆ ಹೋಗಿದ್ದಾನೆ, ಮನೆಗೆ ಸಬ್ಜ ಅದ. ಇದನ್ನ ನೀರನ್ನೇ ಹಾಕಿ ಕುಡಿಯೋದ್ರಿಂದ ಸಾಬುದಾನಿ ಇಲ್ಲೈತಿ, ಅದಾದ್ಮೇಲೆ ಇದನ್ನ ಕುಡಿಯೋದ. ಇದರಿಂದ ಏನಾಗ್ತಿ ಅಂದ್ರಪ್ಪ ನಿಮ್ಮ ಕಡೆ ಯಾರು ಬಂದಾರಂದ್ರಪ್ಪ ನಮ್ಮ ಫ್ರೆಂಡ್ ವೆಂಕಟೇಶ್ ಅವ್ರು ಬಂದಾರ. ಆರಾಮ ಮತ್ತೆ ಈ ಕಡೆ ಬಂದಾರೆ ಯಡೂರ್ ಕಡೆ. ಗುಡ್ ಮಾರ್ನಿಂಗ್. ಬರತ್ತರ ಟೈಮ್ ಆದಂಗೆ ಮತ್ತೆ ಗುಡ್ ಮಾರ್ನಿಂಗ್. ಸೊ ಕಾಮ್ರೋಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ರೋಹಿತ್ ಯೂಟ್ಯೂಬ್ ಚಾನಲ್ ಡೈಲಿ ವ್ಲಾಗ್ಸ್. ಸೊ ಯಾರು ಫಸ್ಟ್ ಟೈಮ್ ಮಾಡ್ತಾರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇವತ್ತಿನ ದಿವಸ ಏನಾಗುತ್ತೆ ಪೂರ್ತಿ ಸ್ಕಿಪ್ ಮಾಡ್ದೆ ನೋಡಿರಿ. ಬಂದೇನ್ರಿ ಇವಾಗ ಜೂಮ್ ಕಡೆ. ಏನು ಹೇಳ್ಬೇಕಂದ್ರಪ್ಪ ನಿಮ್ಗೆ, ಸೊ ಯಾರ್ಯಾರು ನಂತರ ಆಲಸಿ ಆಗತ್ತೀರಿ ಅವ್ರು ಆಲಸಿ ಹಾಕೋಬೇಡ್ರಿ, ಜಲ್ದಿ ಹೇಳ್ರಿ ನಿಮ್ಗೆ ಏನು ಮಾಡೋದು ಇದು ಮಾಡಿರಿ. ಜಿಮ್ ಹೋಗೋರು ಜಿಮ್ಗೆ ಹೋಗ್ರಿ, ಬಟ್ ಏನು ನೀವು ಅನ್ಕೊಂಡ್ರೆ ಅದನ್ನ ಮಾಡೋಕೆ ಫೋಕಸ್ ಕೊಡ್ರಿ. ಮತ್ತು ಮಾಡಿದಾಗ ಆಗೋದ್ರಿ, ಇಲ್ಲಂದ್ರೆ ಆಗೋಲ್ಲ. ಸೊ ತಿಳ್ಕೊರಿ. ಓಕೆ ಲಾಗ್ ಆಮ್ರೋಸ್ ಎಷ್ಟು ಮಬ್ಬ ಅದಾನಂದ್ರೆ ರೀ ಮದ್ದು ಅದಾನಂದ್ರೆ ಇಲ್ಲಿ ವಿಡಿಯೋ ಮಾಡಿದನ್ರಿ ಮತ್ತು ಗಾಡಿಗೆ ಚಾ ಬಿಟ್ಟು ಹೋಗ್ಯಾನ. ಹೆಂಗೈತೆ ನೋಡ್ರಿ ನಮ್ದು ಗಾಡಿಗೂ ಬಿಟ್ಟಿಲ್ಲ. ಅರವತ್ತು ಏನ್ರಿ ಅದ ಆಯ್ತು ರೀ ಇಷ್ಟ ಆಯ್ತು. ಏ ಮಾರಾಯ ಏನಾಗತ್ತಿತ್ತು ಅದ. ಇದು ನೋಡ್ರಿ ಬರ್ಪ ಫ್ರಿಜ್ದಾಗ ಆಗೈತಿ. ಈಗ ಜಸ್ಟ್ ಬಂದಿನ ಚಂದ ಮಮ್ಮಿ ತಂತ ಹೋದಾಗ ಈ ಥರ ಫೋಟೋ ತೆಗಿಯಂತ ಹೇಳಿದ್ರೆ ಗಾಡಿ ಫ್ರಿಜ್ ಹೆಂಗೆ ಕಾಣತೈತಿ ಹೇಳ ಗುಡ್ ಪರ್ವತ ಹಂಗ ನಿಲ್ತಿದಂದ್ರೆ ಇಡ್ತಿದ್ವಿ ಜೋಕ್. ಹಂಗ ಕರ್ತಿ ಶೋ ಕರ್ತಾ ಇರ್ತಾರ ತೋರ್ ಮೇಲೆ ಹಿಮಾಲಯ ಪರ್ವತ ಭಾಳ ಐತು ಅಲ್ಲಿ ಇದ್ರ ಬಕೆಟ್ ಇದ್ರ ಟಪ್ದಾಗ ಹೊಡಿತಾನ ಬಿಟ್ಟಪ್ಪ. ಇವಾಗ ನಂಗೆ ಜಿಮ್ ಮಾಡಿ ಬಂದೇನಿ, ಬಾಕಟ್ ಹಸುವಾಗಿದ್ದವು. ನಾಷ್ಟಲ್ಲ ಕಾಯಾಗ ನಾಷ್ಟಾಗ ಏನೈತಿ ನಿನ್ನೆ ಮಾಡಿದ್ದ ಹೋಳಿಗೆ ರೀ. ಅದಕ್ಕ ಕಾಮನ್ ಬಿಲ್ ಸುಡತ್ನಾಗ ನಿಮಗೆ ತೋರ್ಸಕ್ ಮಾಡಿದ್ದ ಹೋಳಿಗೆ ಐತಿ, ಅದನ್ನ ಬರ್ತೀವಿ. ಈಗ ನಮ್ದು ಡೈಟ್ ಗೀಟ್ ಏನು ಸ್ಟಾರ್ಟ್ ಇಲ್ಲ, ನಾರ್ಮಲ್ ಮನ್ಯಾಗ ಏನು ತೋರಿಸ್ತಾರ ಅದನ್ನ ತಿನ್ನೋದ. ಅದನ್ನ ತಿಂದು ಹೊಡಿ ಮಾಡೋದು. ಹಾಂ, ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಬಡ್ರ ಬಡ್ರ ಅವಾಗ ಅನ್ನೋದಿಲ್ಲ. ಓಕೆ, ಸೊ ಫ್ಯಾಮ್ರೋಜ ನಾಷ್ಟಾದ ಮಾಡಿರಿ. ಇವಾಗ ಟ್ಯಾಬ್ಲೆಟ್ ತೊಗೋತೀನಿ. ಟ್ಯಾಬ್ಲೆಟ್ ತೊಗೋತ್ನಾಗ ಮತ್ತು ನನಗೆ ಗೊತ್ತು ನಂಗೆ ರಿಯಾಕ್ಷನ್ ಆಗ್ತಿದ್ಲಿದ್ದಾಗ. ಸೊ ಅದನ್ನ ನಿಮಗೆ ಹೇಳ್ತೀನಿ. ಏನಂದ್ರಪ್ಪ ಟ್ಯಾಬ್ಲೆಟ್ ತೊಗೊಂಡ್ಬೇಕು ಭಯ ಆಗತ್ತೆ. ಟ್ಯಾಬ್ಲೆಟ್ ತೊಗೊಂಡ್ರೆ ರಿಯಾಕ್ಷನ್ ಆಗುತ್ತಂತ. ಯಾಕಂದ್ರೆ ಫಸ್ಟ್ ಏನಾಗಿತ್ತಂದ್ರೆ ಈ ವರ್ಷ ಸ್ಟಾರ್ಟ್ ಆಗಿದ್ದ ಬರೀ ದವಾಖಾನೆ ತೋರ್ಸತ್ತೇನೆ ರೀ. ಫಸ್ಟ್ ಏನಾಗಿತ್ತಂದ್ರೆ ಆರಾಮಿಲ್ಲಾಗಿತ್ತು, ಅದಕ್ಕೆ ದವಾಖಾನೆ ತೋರಿಸಿನಿ. 2 ಇಂಜೆಕ್ಷನ್ ಮಾಡ್ರು, ಟ್ಯಾಬ್ಲೆಟ್ ಕೊಟ್ಟರು. ಮನೆಗೆ ಬಂದ ಟ್ಯಾಬ್ಲೆಟ್ ತೊಗೊಯ್ನಿ, ಕಡಿಮೆ ಆಗ್ತದೆ. ನಮ್ಮ ಅಮ್ಮ ಬಂದರು, ಈ ಟ್ಯಾಬ್ಲೆಟ್ ಕೊಟ್ರು. ಇದನ್ನ ಯಾವಾಗ ಮರೆಯಂಗಿಲ್ಲ ರೀ. ಇದು ಟ್ಯಾಬ್ಲೆಟ್ ರಿಯಾಕ್ಷನ್ ಆಗಿತ್ತು ನಂಗೆ. ಸೊ ಈ ಟ್ಯಾಬ್ಲೆಟ್ ಹಂಗೆ ಇಟ್ಕೊಂಡೆ ನನ್ನ ಕಡೆ. ಯಾಕಂದ್ರಪ್ಪ ನಂಗೆ ಇದು ಭಾಳ ತ್ರಾಸ ನೋವು ಕೊಟ್ಟೈತಿ, ರಿಯಾಕ್ಷನ್ ಮಾಡೈತಿ. ಮತ್ತೊಂದು ಇದನ್ನ ಯಾವತ್ತೂ ತಲೆ ಇಟ್ಕೊತೀನಿ, ನಂಗೆ ಹಿಂಗಾಗಿತ್ತಂತ. ಇದನ್ನ ಯಾವತ್ತೂ ಮರೆಯಂಗಿಲ್ಲ. ಮತ್ತು ಇದನ್ನ ನೋಡ್ದಾಗ ಒಮ್ಮೆ ಹಂಗೆ ಅನುಭವಿಸ್ತಾ ಅಂತ ಇಟ್ಕೊಂಡಿನಿ. ನೀವು ಭೀ ಹಂಗೆ ಯಾರು ನಮಗೆ ತ್ರಾಸ ಕೊಡ್ತಾರೆ, ಯಾರು ನಮ್ಗೆ ಕೊಡ್ತಾರೋ ಅಂಥ ವ್ಯಕ್ತಿನ ಯಾವತ್ತೂ ಮರ್ಯಾಕೆ ಹೋಗ್ಬೇಡ್ರಿ, ಅವ್ರನ್ನ ತಲೆ ಇಟ್ಕೊರಿ. ಯಾಕಂದ್ರೆ ನೀವು ಅಲರ್ಟ್ ಇರ್ತೀರಿ. ಇನ್ನೊಮ್ಮೆ ಆ ತಪ್ಪು ಮಾಡಬಾರ್ದು, ಅವ್ರಿಂದ ದೂರ ಇರಬೇಕು. ತಲೆಯಾಗಿರ್ಬೇಕು ಅವ್ರು. ಅಪ್ಪ ಇವ್ರು ನಮ್ಗೆ ತ್ರಾಸ ಕೊಟ್ಟರು, ಪ್ರಾಬ್ಲಮ್ ಕೊಟ್ಟರು, ಇವ್ರನ್ನ ದೂರ ಇವ್ರನ್ನು ಮರ್ತ್ರ ಮತ್ತು ಅವ್ರ ಕಡೆ ಹೋಗಿ ಟ್ರೈ ಮಾಡ್ತೀವಿ. ಅದಾಯಿತು. ಈಗ ಇಂಜೆಕ್ಷನ್ ಐತೆ ನೋಡ್ರಿ. ಮತ್ತು ರಿಯಾಕ್ಷನ್ ಆಯ್ತಂತ ಮತ್ತೆ ಹೋದ್ನೆ. ರಿಯಾಕ್ಷನ್ ಕಡಿಮೆ ಬೇಕಂತ ಮತ್ತೆ 2 ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಕೊಟ್ಟರು. ಅದು ಬಂತೀನಿ. ಆಮೇಲೆ ಸ್ವಲ್ಪ ದಿವಸ ಮತ್ತು ಹೀಟ್
ಮತ್ತು ಡಾಕ್ಟ್ರ್ ಕಡೆ ಹೋಗಿದ್ದೆ ಮತ್ತು 2 ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಡೋದು. ಈಗ ಟ್ಯಾಬ್ಲೆಟ್ ತೊಗೊಳ್ತೀವ ಭಯ ಆಗತ್ತೆ ಭಾಳ ಕಟ್ಟ ನೋಡಿರಿ. ಹೈ ಡೋಸ್ದಂಗೆ ನಡೆಯಂಗಿಲ್ಲ ನಮ್ಮದು ಎಲ್ಲ ಹೈ ಡೋಸ್ ಅಲ್ಲ. ಇದೆಲ್ಲ ಹೇಳಿ ಕೇಳಿ ಮಾತು ತೊಗೋಬೇಕಿಲ್ಲ ಟ್ಯಾಬ್ಲೆಟ್. ನೋಡಿರಿ ಈ ದೊಡ್ಡ ಈ ಟ್ಯಾಬ್ಲೆಟ್ ನೋಡ್ರಿ ನಂಗೆ ಅವ್ನು ಅಂಜಿಕೆ ಬರ್ತಿದ್ರಿ ಒಂಥರ ತೊಗೊಂಡು ಮತ್ತೆ ರಿಯಾಕ್ಷನ್ ಮತ್ತು ದವಾಖಾನೆಗೆ ಹೋಗಿ ಮತ್ತೆ 2 ಇಂಜೆಕ್ಷನ್. ಮತ್ತು ಈ ವರ್ಷ ನಾ ಏನು ಮಾಡಿದೆ ಅಂತ ಯಾರೇ ಕೇಳಂದ್ರಪ್ಪ ಬರೀ ಇದೆ ದವಾಖಾನೆಗೆ ಇದ್ದಾನೆ ಮನಿ ಬಂದು ಟ್ಯಾಬ್ಲೆಟ್ ತೊಗೊಂಡೇನೆ, ದವಾಖಾನೆಗೆ ಮನಿ ಬಂದು ಟ್ಯಾಬ್ಲೆಟ್ ತೊಗೊಂಡೇನೆ, ದವಾಖಾನೆಗೆ ಮನಿ ಬಂದು ಟ್ಯಾಬ್ಲೆಟ್ ತೊಗೊಂಡೇನೆ. ಇವಾಗ ಹೀಟ್ ನೋಡ್ವಾದಿ ಒಂದು ಇಪ್ಪ 2 ಒಮ್ಮೆ ತೊಗೊಂಡ್ರಿ. ಟ್ಯಾಬ್ಲೆಟ್ ತೊಗೊಗೇನು ಟ್ಯಾಬ್ಲೆಟ್ ಇಂಜೆಕ್ಷನ್ ನಾನು ಎಟ್ಟು ಕೊಟ್ಟರು ತೊಗೋತೀನಿ ಅದು ಅನ್ನಂಗಿಲ್ಲ. ಮತ್ತೊಂದು ನಿಮ್ಗೆ ಹೇಳ್ಬೇಕಂದ್ರೆ ಗಲ್ಯಾಗ ಮೊದಲು ಹೆಂಗಿದ್ದೆ ಅಂದರೆ ಎಕ್ಸ್ಪೆರಿಮೆಂಟ್ ಏನು ಭೀ ಎಕ್ಸ್ಪೆರಿಮೆಂಟ್ ಅಂದ್ರೆ ಹೇರ್ ಕಲರ್ ಚೀಜಾದ್ರೆ ಫಸ್ಟ್ ರೋಯಾ ಹಚ್ರಿ, ಏನು ಭೀ ತಂದ್ರೆ ಫಸ್ಟ್ ರೋಯಾ ತಿನ್ನಲಿ, ಹಿಂಗೆಲ್ಲ ಥರ ಮುಂದಿದ್ನಿ. ಎಲ್ಲರೇ ಹೋಗಿ ಜಿಗೋದೈತಿ ಗಿಡ ಇವ್ರೈತಿ ಫಸ್ಟ್ ಯಾವ ಮಾಡ್ಬೇಕಂದ್ರೆ ಗಲ್ಯಾಗ ರೋಯಾ ಮಾಡ್ಬೇಕಂತ ಹೇಳ್ತಿರು. ಇವಾಗ ಏನು ಕ್ರೇಜ ಹೋಗಿತ್ರಿ. ಸೊ ಹೀಟ್ ಕಡಿಮೆ ಆಗ್ಬೇಕಂತ ಇಂಜೆಕ್ಷನ್ ಆಯಿತು. ಈಗ ಮತ್ತೊಂದು ದಿವಸ ಸಬ್ಜಾ ಅಂತ ಐತಿರ ಸಬ್ಜಾ ಮತ್ತು ಸೋಯಾ ಸೀಟ್ ಅಂತ 2 ಇರ್ತಾವೆ. ಸೋಯಾ ಸೀಟ್ ಇಲ್ಲರಿ ಇದು ಸಬ್ಜಾ ಅದ. ಇದನ್ನ ನೀರನ್ನೇ ಹಾಕಿ ಕುಡಿಯೋದ್ರಿಂದ ಸಾಬುದಾನಿ ಇಲ್ಲ ಐತಿ. ಅದಾದ್ಮೇಲೆ ಇದನ್ನ ಕುಡಿಯೋದ ಇದರಿಂದ ಏನಾಗ್ತಿ ಅಂದ್ರಪ್ಪ ಹೀಟ್ ಕಂಟ್ರೋಲ್ ಮಾಡ್ತೈತೆ ಅಂತ. ಸೊ ಅದ್ರ ಸಂಬಂಧ ಇದನ್ನು ತಂದೇನೆ ಇದು ನೀರನ್ನ ಹಾಕಿ ಕುಡಿತೀನಿ. ಸೊ ನಿಮಗೂ ಯಾರಿಗೆಲ್ಲ ಭಾಳ ಹೀಟ್ ಐತಿ ಪ್ರಾಬ್ಲಮ್ ಐತಿ ಮೊಬೈಲ್ ಇಂಥವ್ರು ಹೀಟ್ ಕಂಟ್ರೋಲ್ ಆಗೋ ಸಂಬಂಧ ಜಲ್ದಿ ಕಡಿಮೆ ಆಗಲ್ಲ, ಸಣ್ಣಂಗೆ ಕಡಿಮೆ ಆಗ್ತೈತಿ. ಇದು ನೋಡ್ರಿ ಹಿಂಗೈತಿ. ಅಂಗಡಿಯಾಗ ಕಿರಾಣಿ ಅಂಗಡಿ ಹೋಗಿ ಕೊಡ್ತಾರು ಸಬ್ಜಾ ಕೂಡ ಅಂದ್ರೆ ಕೊಡ್ತಾರನ್ನ. ಸೊ ನೀರು ಜೊತೆ ಹಾಕೊಂಡು ಕುಡ್ರಿ. ಇವಾಗ ಟೈಮ್ ಆಗೈತಿ ಭಾಳ ಹೇಳಿ ಆಮೇಲೆ ನಿಮ್ಗೆ ಹೋಗ್ತಾನೆ ಅಂಗಡಿಗೆ ಬಂದು ಶಾಪ್ ಹೊಳ್ಕೊತೇನೆ. ಬೆಳಗಿಂದ ಒಬ್ಬ ಬೋರ್ ಆಗೈತೆ. ಪರ್ದೀಪಂದು ಎಕ್ಸಾಮ್ ಐತೆ ಬಂದಿಲ್ಲ ಇವತ್ತು. ಕಸ್ಟಮರ್ ಬಂದಾಗ ಕಸ್ಟಮರ್ ಜೊತೆ ಜರ ಮಾತಾಡ್ಕೊತ ಫನ್ ಮಾಡ್ಕೊತ ತೋರಿಸ್ತೀನಿ ಕೊಟ್ಟು ಕಳಿಸ್ನಿ. ಇವಾಗ ಫುಲ್ ಬೋರ್ ಆಗತ್ತೈತಿ. ಪರ್ದೀಪನ ಕಾಡ್ಕೊತಿರ್ತೀನಿ ದಿನ ಒಂದು 2-3 ದಿವಸ ಬರಂಗಿಲ್ಲ ಅವ. ಇವತ್ತು ಮಧ್ಯಾಹ್ನ ಬಂದ್ರೆ ಬರ್ತಾನಿಂದ. ಇವಾಗ ಸಬ್ಜಾ ಹಾಕೊಂಬಂದಿನಿ ನೋಡಿರಿ. ಅದು ಹಿಂಗಾಗಿತ್ತು ನೋಡ್ರಿ. ಹೇಳಿದ್ರೆ ಸಾಬುದಾನಿ ಐತೆ ಉಪ್ತೈತೆ ಉಬ್ಬೈತಿ ಹಿಂಗೆ. ಸೊ ಅವಾಗ ಹೋಗಿದ್ನ ಕೊಡ್ಕೋತ ಸುಮ್ಮ ಕೂತ್ಬಿಟ್ಟೇನೆ ರೀ. ಈಗ ಒಂದು ಸ್ವಲ್ಪ ಲಾಗ್ ಅದ ಎಡಿಟ್ ಮಾಡ್ಬೇಕು. ಪರ್ದೀಪ್ ಮಾಡ್ತದೆ ಈಗ ಮಾಡೋಕ್ಕಿಲ್ಲ, ನಾನೇ ಮಾಡ್ಬೇಕು ಮಾಡ್ಕೊಡ್ಕೊಂತೇನೆ. ಅದು ಚಾವಲ್ಲೇ ಓಯ್ ಭಾಳ ಸ್ಥಾನ ಚಾದಾಗ ಬಂದಾರಿ. ಚಾಯ್ ಬಂದ್ ಮಾಡಿದ್ದು ಅವನು ಕರ್ರನು ಬರ್ತಾನಿಲ್ಲತ್ತ. ಬರ್ತಾ ಇಲ್ಲೋ ಕಟ್ಟೆ ಕಾಡಿದ್ರು ಪಾಪ. ಚಾಯ್ ಬೋಲ್ ನೋಡಿ ಬಂದು ತೋರ್ಸಾನ. ಸೊ ಪ್ಯಾಮ್ರೋಸ್ ಇವತ್ತು ನಮ್ಮ ಕಡೆ ಯಾರು ಬಂದಾರಂದ್ರಪ್ಪ ನಮ್ಮ ಫ್ರೆಂಡ್ ವೆಂಕಟೇಶ್ ಅವ್ರು ಬಂದಾರ. ಆರಾಮಿ ಮತ್ತೆ ಈ ಕಡೆ ಬಂದಾರೆ ಯಡೂರ್ ಕಡೆ ಹೊಂಟಾರೆ. ದೇವರಿಗೆ 51,000 ಪ್ರೈಸ್ ಐತಿರಲ್ಲ ಅದ್ರ ವಿಡಿಯೋ ಮಾಡೋ ಬಂದಾರ. ಸೊ ನಾನು ಸ್ವಲ್ಪ ಕೆಲಸ ತಾನು ಹೋಗೋಕ್ಕಾಗತ್ತಿಲ್ಲ. ಸಾರಿ ರೀ ಬರೋಕ್ಕೆ ಏನಿಲ್ಲ ಸಿಗೋಲ್ಲ. ತರಲ್ಲ ಆರಾಮ್ ಭಯ ಇವ್ರ ನೋಡ್ಕೋರಿದ್ರಲ್ಲಿ ನಿಮ್ಮ ಐಡಾಟ ಇರಲ್ಲ ಅಣ್ಣ ಸಣ್ಣವ್ರದ್ದು ಬಿಡು ಐಡಿಗೆ ಹೇಳ್ರಿ ವೆಂಕಟೇಶ್ SV7 ಸೊ ಐಡಿ ಹೋಗಿ ಎಲ್ಲರೂ ಫಾಲೋ ಮಾಡ್ರಿ, ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ರಿ. ಏನ್ ಬೇಡವಯ್ಯ ವಿಡಿಯೋಸ್ ನೋಡ್ರಿ, ಖುಷಿ ಮಾಡ್ರಿ, ಎಲ್ಲಾರು ಖುಷಿ ಆಗ್ರಿ. ಸಿಂಪಲ್ ರೈತ ಕಡೆಯಿಂದ ಯಾರು ನೋಡತ್ತೀರಿ ಹೋಗಿ ಫಾಲೋ ಮಾಡ್ರಿ.